ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ತಮ್ಮ ಹೆಸರು ಹೇಳಿಬಿಡಿ ಸರ್. ನಮ್ಮ ಹೆಸರು ಶ್ಯಾಮ್ ಕುಮಾರ್ ಅಂದ್ಬಿಟ್ಟು ಸರ್. ನನ್ನ ಹೆಸರು ಕರಿಗೌಡ್ರು ಅಂದ್ಬಿಟ್ಟು ಸುಜಿನಕಟ್ಟೆ ಹೊಸೂರು, ಅಲಿರಾಮ ತಾಲೂಕು ಸರ್. ನಾವು ನಿಮ್ಮ ಹತ್ರ 1200 ಗಿಡ ಬಾಳೆ ಗಿಡ, ಏಲಕ್ಕಿ ಬಾಳೆ ಗಿಡ ತಗೊಂಡಿದ್ದೇವೆ ಸರ್. KR ನಗರದಿಂದ ಆರ್ಗಾನಿಕ್ ಇಂದ 1200 ಗಿಡ ಬಾಳೆ ಗಿಡ ತಗೊಂಡಿದ್ದೇವೆ ಸರ್. ಈಗ ಹೆಂಗಿದೆ ಸರ್? ಎಷ್ಟು ತಿಂಗಳಾಯ್ತು ಸರ್? ಸರ್ ಇವತ್ತಿಗೆ 8 ತಿಂಗಳಾಗಿದೆ ಸರ್. 8 ತಿಂಗಳಾಗಿದೆ. ತಾವು ಏನು ಹೇಳಿದಿರಿ ಅದರಂತೆ ಎಲ್ಲಾನು ಗೊಬ್ಬರನೇ ಆಗ್ಲಿ, ಟಂಚಿಂಗ್ ಆಗ್ಲಿ, ಪ್ರತಿಯೊಂದು ನೀವು ಕಾಲಕ್ಕೆ ಹೇಳಿದ್ದು ಯಾವ್ದಾದ್ರು ಹೇಳಿದಿರಿ ಅದನ್ನ ಒಂದು ವಾರ ಹೆಚ್ಚು ಕಮ್ಮಿ ಎಲ್ಲ ಪ್ರತಿಯೊಂದು ಮಾಡ್ಕೊಂಡು ಸಾವಯವ ಗೊಬ್ಬರನು ಮಾಡಿದಿರಿ. ಅಂದ್ರೆ ಮಿಶ್ರ ದವ ಕೊಟ್ಟಿದ್ರಿ, ಕೆಮಿಕಲ್ ಅರ್ಧ ಸಾವಯವ ಅರ್ಧ, ಯಾಕಂದ್ರೆ ಒಂದೇ ಸರಿ ಬಿಡಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ಅದು ಕೊಟ್ಟಿದ್ರಿ. ಈಗ ಏನಾದ್ರು ನಿಮ್ಗೆ ತೋಟದಲ್ಲಿ ಏನಾದ್ರು ವ್ಯತ್ಯಾಸಗಳು ಕಾಣಿಸ್ತಾ ಇದೆಯಾ? ತೋಟದಲ್ಲಿ ಏನು ವ್ಯತ್ಯಾಸ ಇಲ್ಲ ಅಣ್ಣ. ಹೇಳ್ತಾರೆ ಬಡ್ಡೆಗೆ ಮಣ್ಣು ತಳಿಸಿರೋ ಸ್ವಲ್ಪ ಗಾಳಿಗೆ, ಮಳೆ ಗಾಳಿಗೆ ಸ್ವಲ್ಪ ಉಂಟ್ಕೊಬಿಡೋದಲ್ಲ ಅಂತಂತಾರೆ. ತಾವ್ ಹೇಳ್ತೀರಿ ಬಡ್ಡೆಗೆ ಮಣ್ಣು ಕೊಡ್ಬೇಡಿ, ಈಗ ಮರಿಗಳು ಜಾಸ್ತಿ ಆಯ್ತವೆ ಬೇಡ ಅಂತ ಅಂತಾರೆ. ಕೆಲವ್ರು ಅಂತಾರೆ ಬಡ್ಡೆಗೆ ಮಣ್ಣು ನೀವು ಕೊಡ್ಸ್ಬೇಕಿತ್ತು ನೀವು ಅಂತ ಅಂತಾರೆ. ಈಗ ನನಗೂ ಅವ್ರಿಗೂ ಏನು ವ್ಯತ್ಯಾಸ ಇದೆ ಅಷ್ಟೇ. ಪಾಪ ರೈತರು ಹೇಳೋದು ತಪ್ಪಲ್ಲ, ನಾನು ಹೇಳೋದು ತಪ್ಪಲ್ಲ, ನೀವು ಗೊಂದಲದಲ್ಲಿ ಇದ್ದೀರಾ. ಅದನ್ನ ಈ ಕ್ಲಿಯರ್ ಹೆಂಗೆ ಮಾಡ್ಕೊಡ್ತೀನಿ ಅಂದರೆ, ನಾವು ಅಲ್ಲಿ ಮಣ್ಣು ದಿಡ್ಡನ್ನ ಕಟ್ಟಿಸಿ ಅಂತ ಹೇಳ್ತೀವಿ ಅಂದರೆ, ನೀರು ತೇವಾಂಶ ಜಾಸ್ತಿ ಎಲ್ಲಿರುತ್ತೋ ಆ ಜಾಗದಲ್ಲಿ ಮಧ್ಯದಲ್ಲಿ ಮಣ್ಣು ತೆಗೆದು ಏರಾಕ್ಬಿಡಿ ಅಂತ ಹೇಳ್ತೀವಿ. ಯಾಕೆಂದರೆ ಬುಡಕ್ಕೆ ನೀರು ಹೋಗಬಾರ್ದು, ಬುಡ ಕೊಳ್ತು ಹೋಗಬಾರ್ದು, ರೋಗ ಬರಬಾರ್ದು. ಬುಡ ನೀರು ಹೋದರೆ ತಾನೇ ಬುಡ ಕೊಳೆಯೋದು. ಬುಡ ಕೊಳಿಬೇಕು ಅಂದರೆ ಅಲ್ಲಿ ನೀರು ಹೋಗಿ ನಿಂತ್ಕೋಬೇಕಾಗ್ತದೆ. ಆಗ ಶೀತ ಹರಿತಾ ಇರ್ತಾರೆ ಅಂಥ ಜಾಗದಲ್ಲಿ ಮಣ್ಣು ಕೊಡಿಸ್ತೀವಿ ನಾವೇ ವಾಲಂಟ್ರಿಗೆ. ಬಟ್ ಇಲ್ಲಿ ಪ್ಲೈನ್ ಲ್ಯಾಂಡ್, ನೀವು ಎಷ್ಟು ನೀರು ಕೊಟ್ಟರು ನಿಲ್ಲಲ್ಲ, ಈ ಕಡೆ ಹಳ್ಳ ಇದೆ ಹೊರದೋಗುತ್ತೆ. ಸೊ ಹಂಗಿರೋದ್ರಿಂದ ನೀವು ಮಣ್ಣು ಕೊಡೋದು ಬೇಡ ಅಂತ. ಒಂದು ಮಣ್ಣು ಕೊಟ್ಟರೆ ಗಿಡ ಮೇಲೆ ಬರುತ್ತೆ. ಪಾಪ ಅವ್ರಿಗೆ ಗೊತ್ತಿರುತ್ತೋ ಏನೋ ಗೊತ್ತಿಲ್ಲ ಅದು ನನಗೆ. ಸೊ ಅದಕ್ಕೋಸ್ಕರ ಮಣ್ಣು ಕೊಡಬೇಡಿ ಅಂತ. ನಿಮ್ಮ ಲ್ಯಾಂಡ್ಗೆ ಮಣ್ಣಿನ ಅವಶ್ಯಕತೆ ಇಲ್ಲ. ಮಣ್ಣು ಈಗ ನೀವು ಈಗ ಮಣ್ಣು ಕೊಟ್ಟೇ ಇಲ್ಲ ನೋಡಿ. ಇದು ಮಣ್ಣು ಕೊಡ್ದೇ ಗಿಡ ಮೇಲೆ ಬಂದೇ ಇಲ್ಲ ಅಲ್ವಾ? ಗಿಡ ಎಲ್ಲಿ ಬುಡ ಮೇಗೆ ಬಂದೇ ಇಲ್ಲ ನೋಡಿ. ಯಾವ್ದು ಗಿಡ ನೋಡಿ ಬುಡಕ್ಕೆ ಬಂದಿಲ್ಲ. ನೀವು ಅದೇ ಮಣ್ಣು ಯಾರು ಹಾಕಿದರೆ ಇನ್ನೂ ಮೇಲೆ ಬರೋದು. ಈಗ ಇದನ್ನು ಹೆಂಗೆ ರಕ್ಷಣೆ ಆಗುತ್ತೆ ಅಂದರೆ ನೋಡಿ ಸರ್, ಇದು ಮಕ್ಕಳಿದಾರಲ್ವಾ, ಸುತ್ತ ಮಕ್ಕಳಿದಾರಲ್ವಾ ಕಂದುಗಳು, ಇದನ್ನು ಯಾವುದೇ ಕಾರಣಕ್ಕೂ ಬುಡ ಸಮೇತ ಬಿಡಲ್ಲ. ಸರಿ. ಪ್ರಕೃತಿ ವಿಕೋಪಕ್ಕೆ ಗಾಳಿಗೇನ ಮುರಿದ್ರೆ ಅರ್ಧಕ್ಕೆ ಮುರಿಬೇಕು. ಬುಡು ಸಮೇತ ಎಲ್ಲೂ ಇತಿಹಾಸದಲ್ಲಿ ಬಿದ್ದಿಲ್ಲ. ಎಲ್ಲಿ ಯಾವಾಗ ಬುಡು ಸಮೇತ ಬಿದ್ದೈತೆ ಅಂದರೆ ನಾವು ಮಣ್ಣು ಕಟ್ಟಿರ್ತೀವಿ, ಹೆವಿ ಗಾಳಿ ಆದಾಗ ಆ ಕಡೆ ಮೇಲೆ ಬಂದು ಕೂತಿರ್ತಾರೆ, ಗೊತ್ತಿಲ್ಲ ಅವ್ರಿಗೆ. ಪಾಪ ಬಂದು ಹೇಳಿದ್ರೋಣ, ಪರವಾಗಿಲ್ಲ ನಿಮ್ಮ ಗಿಡಗಳಂತ ತುಂಬಾ ಎತ್ತರ ಏನಿಲ್ಲ, ಎಲ್ಲ ಈ ಲೆವೆಲಲ್ಲೇ ಕೊನೆ ಬಿಡ್ತವೆ, ಹಿಂದೆ ಗಾಳಿ ಮಳೆಗೆ ಏನಾಗೋದಿಲ್ಲ ಬಿಡಿ. ಅತಿ ಅಂದರೆ ಪ್ರಕೃತಿ ಏನಾಗಿ ನುಲ್ಕೊಂಬರುತ್ತಲ್ಲ ಗಾಳಿ, ಹಂಗಾದಾಗ ಕಷ್ಟ ಆಗುತ್ತೆ. ಏನು ಈಗ ಇತ್ತೀಚೆಗೆ ಏನು ಸ್ವಲ್ಪ ಕಡಿಮೆ ಆಯ್ತಾ ಇದೆ ಗಾಳಿ. ಬಟ್ ಈಗ ಒಂದು 2-3 ಕಡೆ ಟಿ ವಿಲೆಲ್ಲ ನೋಡಿದೆ ನಾನು, ನಮ್ಗೆ ವೀಡಿಯೋದೆಲ್ಲ ಕಳಿಸ್ತಾರೆ. ಒಬ್ಬರು 7,000 ಗಿಡ ಮುರಿದೋಗದೆ. ನೆನ್ನೆ ನಮ್ಮ ಚಾಮರಾಜನಗರದ ಹತ್ರ ಮೂಗೂರು ಅಂತ 3,000 ಗಿಡ ಮುರಿದು ಹೋಗಿದೆ. ಬಟ್ ಬುಡು ಸಮೇತ. ಆವಾಗ ಏನು ಮಾಡ್ತೀವಿ ಅಂದರೆ, ಏನಾದ್ರು ಇನ್ನೂ ಗೊನೆ ಬಂದಿಲ್ಲ, ಇದು ಇಲ್ಲಿಗೆ ಏನಾದ್ರು ಮುರಿದೋಯ್ತು ಅಂದರೆ ಇಲ್ಲಿ ಕಟ್ ಮಾಡಿಸ್ತೀವಿ. ನಿಮ್ಗೆ 10 kg ಬರೋದು 8 kg ಏನಾದ್ರು ಬಂದೇ ಬರುತ್ತೆ. ಹೋದ ವರ್ಷ ನಾವು 2ನೇ ವರ್ಷದಲ್ಲಿ ನಾನು ಜೈಪುರದಲ್ಲಿ ಅದೇ ಥರ ಮಾಡಿಸಿದೆ, ತುಂಬ ಚೆನ್ನಾಗಿ ಬಂತು ಅದುವೆ. ಈಗ ಇಲ್ಲೊಂದು ಗಿಡ ವಾರೆ ಆಗಿತ್ತು, ಇದು ಇದೇ ಥರ ವಾರೆ. ನೋಡಿ, ಇದು ಮಣ್ಣು ಸಿಕ್ಕಿಲ್ವ ಅದಕ್ಕೆ? ಮಣ್ಣು ಸಿಕ್ಕೈತೆ. ಮಣ್ಣು ಯಾರು ಹಾಕಿದಿರಿ? ಮೇಲೆ ಬಂದೈತೆ, ವಾರೆ ಆಗೈತೆ. ಈಗ ಹೇಳಿ, ಪಕ್ಕದಕ್ಕೆ ನಿಮ್ಮ ಮಣ್ಣು ಯಾರು ಹಾಕಿಲ್ಲ, ವಾರೆ ಆಗಿಲ್ಲ. ಇಲ್ಲೇ ಐತಪ್ಪ, ಬೇರೆ ಜಮೀನಿಗೆ ಹೋಗೋದೆ ಬಿಡಿ ನಾವು. ಸರಿ ಸರಿ. ಇಲ್ಲೇ ಅಂದರೆ ಮಣ್ಣು ಯಾರು ಹಾಕಿದ್ರೆ, ಈ ನೋಡಿ ಈ ಮರಿ ಎಷ್ಟು ಎತ್ತರ ಬಂದಿದೆ, ಅದ್ರಲ್ಲಿ ಮರಿ ಒಳಗಡೆ ಇದೆ, ಇದು ಬುಡ ಮೇಲೆ ಬಂದಿರುತ್ತೆ. ಆಮೇಲೆ ನಾವು ಚಾಕ ಕುಯ್ಯಾಗ ಜೋಪಾನ ಅಂತಿರಲ್ಲ, ಇಲ್ಲಿಗೆ ಏಟ್ ಬೀಳ್ತವೆ, ಏಟ್ ಬೀಳ್ದಂಗಿರ್ಲಿ ಅಂತ ಹೇಳೋದು. ಸೊ ಇದೇನು ಸಮಸ್ಯೆ ಏನಾಗಿದೆ, ಸೇಫ್ ಆಗಿರ್ತದೆ ಗಿಡ. ಇರಲಿ, ಏನು ಮಾಡೋಕ್ಕಿಲ್ಲ. ಆಮೇಲೆ ಮ್ಯಾಕ್ಸಿಮಮ್ ನಾನು ಒಣೆಲೆ ಕುಯ್ಸಲ್ಲ, ಬಿಸಿಲಿಗೆ ಒಣಗಿರೋ ಎಲ್ಲ ಕುಯ್ಲಬಾರ್ದು. ಅದು ಭೂಮಿ ಟೆಂಪ್ರೇಚರ್, ಸೂರ್ಯನ ಕಿರಣ ಅದ್ರ ಮೇಲೆ ಬೀಳ್ತದೆ ಅಂತ. ಈಗ ಉದಾಹರಣೆ ಇಲ್ಲಿ ಕೂದಿದ್ದೀರಿ ನೀವು, ಇಲ್ಲಿ ಈ ಗರಿ ಯಾಕೆ ಬಿಡಿಸ್ತೀನಿ ಅಂದರೆ, ಈ ಕಡೆ ಪಶ್ಚಿಮ ದಿಕ್ಕಲ್ಲಿ ಸೂರ್ಯ ಮುಳುಗ್ತದಲ್ಲ, ಆಗ ಅಡಿಕೆ ಮರ ಎಲ್ಲ ಹೋಗಿರ್ತಾವಲ್ಲ, ಹಾಗೆ ಇದ್ರ ಮೇಲೆ ಟೆಂಪ್ರೇಚರ್ ಬಿದ್ದರೆ, ಸೂರ್ಯನ ಕಿರಣ ಜಾಸ್ತಿ ಬಿದ್ದರೆ ಇದು ವೀಕ್ ಆಯ್ತದೆ, ಮುರ್ಕೊಬಿಡ್ತದೆ ಒಂದು ಬಂದಾಗ. ಸೊ ಅದಕ್ಕೆ ಬ್ಯಾಡಿ ಅಂತ ಒಣಗಿ. ಅದು ಸೂರ್ಯನ ಕಿರಣ ಬಿಸಿಲು ಇದ್ದಾಗ, ಮಳೆಗಾಲದಲ್ಲಿ ಏನು ತೊಂದರೆ ಇಲ್ಲ. ನೋಡಿ, ಈಗ ಇದು ನೀವು ಗೊದ್ದು ಮಟ್ಟೆ ಕೊಟ್ಟಿದ್ದೀರಾ, ಗೊನೆ ಬಂದಾವೆ. ಇವು ಎಷ್ಟು ಚಿಪ್ಪವೆ ನೋಡೋಣ. 1 2 3 4 5 6 7 8 9 10 11 ಚಿಪ್ ಬರುತ್ತಲ್ವಾ? ಇನ್ನೂ ಅರ್ಧ ಅಡಿ ಬಂದ್ಮೇಲೆ ಕತ್ತರಿಸ್ಬೇಕಿದ. ಇದನ್ನು ತೋರಿಸ್ತೀನಿ ನಾನು. 10 ರಿಂದ 12 ಚಿಪ್ ಅವೆ. ಇದನ್ನು ಕತ್ತರಿಸ್ಬೋದು, ಇನ್ನೊಂದು ಅರ್ಧ ಅಡಿ ಬರಲಿ. ಇವೆಲ್ಲ ನಿಮ್ಗೆ 12 ರಿಂದ 15 kg ಬರ್ತವೆ ಸರ್ ಮ್ಯಾಕ್ಸಿಮಮ್. ಈಗ ನೀವು ಒಂದು ಸಣ್ಣದೊಂದು ಕಡ್ಡಿ ಮಾಡ್ಕೋಬೇಕು. ಸಣ್ಣ ಕಡ್ಡಿ ಮಾಡಿಕೊಂಡು ಏನು ಮಾಡಬೇಕು ಅಂದರೆ, ಇಲ್ಲೆಲ್ಲರೂ ಒಂದು ಕಡ್ಡಿ ಇದೆಯಾ?
ಕಡ್ಡಿ ಥರ ಅಂತ ತಗೋತೀನಿ. ಒಂದೇ ಒಂದು ಕಡ್ಡಿ ತಗೊಂಡು ತೋರಿಸ್ಬಿಟ್ಟು ಈಗ ಇರಲಿ ನೋಡಿ. ಈ ಥರ ಒಂದು ಕಡ್ಡಿ ಉದ್ದು ಕಡ್ಡಿ ಮಾಡ್ಕೊಳ್ಳಿ ಆಗುತ್ತದೆ ನೋಡಿ. ಇಲ್ಲಿ ಇದರಲ್ಲಿ ನೋಡಿ ಈ ಎಲೆ ಇದೆಲ್ಲ ಮುಚ್ಚಿದೆಯಲ್ಲ, ಈ ಎಲೆ ಇದನ್ನ ಹಿಂಗೆ ತಗೋಬೇಕು ಕಡ್ಡಿಲಿ ಹಿಂಗೆ ಉದ್ದು ಇದು ಉದ್ದಕ್ಕಿರೋ ಕಡ್ಡಿಲ್ಲ ಆದರೆ ಹಿಂಗೆ ತೆಗೆದಾಕ್ಬೋದು. ಈ ಥರ ಇದು ಹೊರಗಡೆಗೆ ಇದು ಯಾಕೆ ಇದು ಅದು ಒಂದಿದೆ ತೆಗೀರಿ ಅದ ನೋಡಿ ತೊಳಿ ಎಡ್ಕೊಂಡು ನೋಡಿ. ಕಾಯಿ ಟಚ್ ಆಗ್ಬಾರ್ದು. ಅದಲ್ಲ 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 ಅದು ಬರೋದಿಲ್ಲ. ಇದು ಬರಲ್ಲ ಆ ಮೇಲ್ಗಡೆ ತುದಿ ಆ ಕಡೆ ನೋಡಿ. ಇಲ್ಲ ನೀವು ಮಾಡಿ ತಪ್ಪು ಈ ಕಡೆ ತೆಗಿಬೇಕು ನೀವು. ಆ ಕಡೆ ಅದನ್ನ ಯಾಕೆ ತಗೊಳ್ಳಿ ಅಂತ ಹೇಳ್ತೀವಿ ಅಂದರೆ ಅದ್ರೊಳಗಡೆ ಮಿಡತೆ ಹತ್ರ ಹುಳುಗಳಿರ್ತವೆ. ಆ ಹುಳುಗಳು ಕಾಯಿಗೆ ಕಚ್ಚಿ ರಸವ ಎಳ್ಕತ್ತವೆ, ಬಿಟ್ಟು ಹೋದಾಗ ಅಂತ ಅದು ಗಂಟು ಬರ್ತದೆ. ಆ ಗಂಟು ಬಂದಾಗ ನಿಮಗೆ ಸೆಕೆಂಡ್ಸ್ಗೆ ಹಾಕ್ತೀನಿ ಅಂತ ಮಾರ್ಕೆಟಿಂಗ್ ಮಾಡೋರು ಒಂದು ನೆಪ, ಕುಂಟು ನೆಪ ಅಂತೀವಲ್ಲ, ಆ ನೆಪ ಹೇಳಿಬಿಟ್ಟು ರೈತರ ಹತ್ರ ದುಡ್ಡು. ಅದಕ್ಕೋಸ್ಕರ ಕ್ಲೀನ್ ಮಾಡ್ಕೋಬೇಕು ಅಂತ ನಾವು ಹೇಳ್ತೀವಿ. ಗೊನೆ ಇದು ಈ ಥರ ಬಾಗಿದೆ. ಈಗ ನೀವು ಕೊಡಬೇಕಾಗಿರೋ ಜಾಗ ಕರೆಕ್ಟಾಗಿ ಕೊಟ್ಟಿಲ್ಲ ಏನೋ. ಇದನ್ನು ಬಿಚ್ಚಿ ತೋರಿಸ್ತೀನಿ ನಾನು. ದಾರ ಬಿಚ್ಚಿ ಇಲ್ಲಿ ಕುಯ್ಯೋದೇನು ಬೇಡಿ, ನಿಧಾನ ಅದು ಪರವಾಗಿಲ್ಲ. ಚೂರು ಹೈಟ್ ಹಾಕೊಡಿ. ಇಲ್ಲಿ ಕೊಡಬೇಕು. ನಿಲ್ಲಿಸಿ ಚೂರು ತಳ್ಳಿ. ಈಗ ಇಲ್ಲಿ ಜಾರ್ಕತ್ತದೆ. ಏನು ಮಾಡ್ಬೋದು, ಈಗ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಒಂದು ರಿಮೂವ್ ಮಾಡಿ ಹಂಗೆ ಬಗ್ಸಿ ಫುಲ್ ಬಗ್ಸಿ. ಈ ಕಟ್ಟಿ ಅಲ್ಲಿ ನೋಡಿ ಲಾಕ್ ಆಯ್ತದೆ ಮೇಲ್ಗಡೆ. ಇನ್ನೊಂಚೂರು ಎಳ್ಕೊಳ್ಳಿ. ಇದು ಒಣಗಿರೋದ್ರಲ್ಲಿ ಮಾಡಿ. ಒಣಗಿರೋದು ಕಟ್ಟಿ. ಈಗ ಬಿಚ್ಚಿದ್ರಲ್ಲ, ಅದೇ ಕಟ್ಟಿ ಸಾಕು ಸರ್. ಆ ಎಲೆ ಏನು ಮಾಡೋಕೋಬೇಡಿ. ಈಗ ನಿಮ್ಮ ತಂದೆ ಕಟ್ತಾವ್ರಲ್ಲ ಅದೇ ಸರಿ. ಅದು ಲಾಕ್ ಆಯಿತು. ಗೊದ್ದಮಟ್ಟ ಈಗ ಹೇಳ್ತೀನಿ. ಈಗ ನೀವು ತುದಿ ಕತ್ತರಿಸಿದ್ರಲ್ಲ, ಇದನ್ನ ಇನ್ನೊಂಚೂರು ಉದ್ದ ಮಾಡ್ಕೊಳ್ಳಿ. ಇದೇನಿದಾವೆ ಇದನ್ನ ಇನ್ನೊಂದು ಅರ್ಧ ಮಾರು ಬಿಟ್ಕೊಳ್ಳಿ. ಯಾವ್ಯಾವ ಹೈಟ್ ಆಗವೆ ಈ ನ್ಯಾರಿಗೆ ಬರಂಗೆ ಮಾಡಿ ಆಯ್ತಾ. ಉದ್ದ ಮಾಡ್ಕೊಳ್ಳಿ. ಅವು ಸಿಗ್ತವೆ. ಸೊ ಇದು ನಿಮ್ಗೀಗ ಈ ಹೂವನ್ನ ನೀವು ಕತ್ತರಿಸ್ಬಿಟ್ರೆ ಇದು ಇನ್ನೂ ಅರ್ಧ ಅಡಿ ಹಿಂದಕ್ಕೆ ಹೋಯ್ತದೆ. ಈಗ ನೀನು ಸ್ವಲ್ಪ ಇದೆ ನೋಡಿ. ಅದು ನಾನು ಹೇಳ್ತಾ ಹೊಡಿತೀರಾ, ಉದ್ದಕ್ಕಿರೋ ಮಚ್ಚಿದೆಯಲ್ಲ ನೀವು ಇನ್ನೂ ಹೂವಿನ ಯಾರು ಕೊಡಿರಿ ನೋಡೋಣ. ಅಲ್ಲಿಗೆ ಬಿಡ್ಬೇಕದು. ಹೊಡೀರಿ, ಏನಿಲ್ಲ ಒಂದೇಟು ಹೊಡೀರಿ ಮೇಲ್ಗಡೆಯಿಂದ. ಒಂದೇಟು ಕರೋಬೇಕು. ಉಲ್ಟಾ ಹೊಡೀರಿ. ಈಗ ಹಂಗೆ ಎಳಿಬಾರ್ದು. ಸಾಕು. ಈ ಥರ ಈ ನ್ಯಾರು ಕೊಡ್ಕೊಂಡ್ರೆ ಸಾಕು. ಇನ್ನು ಅದು ಬಲ್ದಿತ್ತು ಹೊರಗಡೆ ಈ ದಪ್ಪ ಐತಲ್ಲ, ಅದೆಲ್ಲ ವೇಸ್ಟ್ ಆಗೋ ಬದಲು ಅದೇನು ಮಾಡುತ್ತೆ, ಕಾಯಿ ಇದಾಗುತ್ತೆ, ಕ್ಲೀನ್ ಆಗುತ್ತೆ. ಇನ್ನೂ ಬಂದಿಲ್ಲ ಇವರು ಬಾಳೆ ಗಿಡದ ಮಾಡ್ತಾವ್ರೆ. ಇದನ್ನು ಊಟ ಮಾಡೋಕೆ ಉಪಯೋಗಿಸ್ಬೋದು ಹೂನ. ಎಷ್ಟು ಬಂದು ಅಲ್ಲಿ ಬರ್ತದಾ, ಅಲ್ಲಿಂದ ಇಟ್ಕೊಳ್ಳಿ. ಅಲ್ಲಿಂದ ಅಡಿ ಹಾಕಿ. ಎಷ್ಟು ಅಡಿ ಇದೆ ದಪ್ಪ, ಎಷ್ಟು ಅಡಿ ಬರ್ತದೆ ಅಂತ ಅಲ್ಲಿಂದ ಹಿಡ್ಕೊಳ್ಳಿ. ಸಾಕು ಈ ಕಡೆಗೆ. ಸಾಕು ಕಿತ್ತಾಯ್ತಲ್ಲ. ಒಂದು ಅಡಿ ನಿಯರ್ 2.25 ಅಡಿ ಇದೆ. ಸೊ ಅದೀಗ ಇನ್ನೇನು ಡೆಲಿವರಿ ಆಗುತ್ತೆ. ಇನ್ನು ದಪ್ಪ ಆಗ್ಬಿಟ್ಟು ಇಮ್ಮಿಡಿಯೇಟಾಗಿ ಬರುತ್ತೆ. ಕಂಬ ಬೇಗ ಬರ್ತದೆ ಗೊನೆ. ಸೊ ಸ್ಟ್ರೆಂತು 2ರಿಂದ 2.5 ಅಡಿ ಇದ್ದರೆ ನಿಮಗೆ ಮಿನಿಮಮ್ 15 kg ಮೇಲೆ ಬರಬೇಕು. ಮಿನಿಮಮ್ 18 ಬರ್ಬೋದು, 20 ಬರ್ಬೋದು, ಅಷ್ಟೊಂದು ಗ್ಯಾರಂಟಿ ಬರ್ತವೆ. ಸೊ ಇಲ್ಲಿರೋವೆಲ್ಲ ನನ್ನ ಪ್ರಕಾರದಲ್ಲಿ ಈಗ ಏನು ಗೊನೆ ಬಂದದ್ದು ಇವತ್ತು ಪ್ರೆಸೆಂಟು ಇವೆಲ್ಲ ನಿಮಗೆ 12ರಿಂದ 15 kg ಬರೋ ಅವರೇಜ್ ಇದೆ. ಸೊ ಕಾಯಿ ಇನ್ನೂ ದಪ್ಪ ಬೇಕು. ನಮ್ಗಿನ್ನೂ ಒಂದು ಬೆರಳ್ಗತ್ರ ಅವೆ ಕಾಯಿ ದಪ್ಪ ಆಗೋಕ್ಕೆ, ಇನ್ನೂ ಶೈನಿಂಗ್ ಬರೋಕ್ಕೆಲ್ಲ ಟಾನಿಕ್ಗಳವೆ. ಅದನ್ನು 1 ಲೀಟ್ರ್ ಬಿಡಿಸ್ತೀವಿ. ಅದು ಬಿಡಿಸಿ ಈಗ ನೋಡಿ ಇದೊಂದು ಇದರಲ್ಲಿ ಒಂದೇ ಒಂದು ಸರಿ ತೆಗೆದುಬಿಡಿ. ಕಡ್ಡಿ ಹಸ್ಬಿಟ್ರಾ ಕುಡ್ಲನ್ನ ಉಪಯೋಗಿಸ್ಬೇಡಿ. ಯಾಕೆ ಅಂದರೆ ಕಾಯಿ ಸ್ಕ್ರಾಚ್ ಆಯ್ತವೆ. ನೋಡಿ ಆ ಥರ ತೆಗೆದಾಕಿ ಅಂತ. ನೀವೇನು ಮಾಡಿ ಒಂದು ಬಿದಿರ್ದ ಸಣ್ಣದ ಉದ್ದಕ್ಕೆ ಮಾಡ್ಕೊಳ್ಳಿ. ಯಾಕೆಂದರೆ ಹೈಟ್ ಇರೋವಲ್ಲ ಗಿಡಗಳ ಹೈಟ್ ಅವಲ್ಲ, ಹಂಗೆ ಈ ಥರ ಕ್ಲೀನ್ ಮಾಡ್ಕೋಬೇಕು ಅಷ್ಟೇ ಸರ್. ಬೇರೆ ಇನ್ನೇನಿಲ್ಲ. ಈಗ ಹೂ ತೆಗೆಯ ತೋರ್ಸೋಣ, ಇದು ಇನ್ನೊಂಚೂರು ಬರಲಿ ಮುಂದಕ್ಕೆ, ಆಮೇಲೆ ತೆಗೀರಿ. ಇಲ್ಲಾಂದ್ರೆ ಕಾಯಿ ಚಿಪ್ ಹೊಡೆದು ಬಿಡ್ತೀರಿ. ಅದಕ್ಕೋಸ್ಕರ ನೋಡ್ತಾ ಇದ್ದೀವಿ ನೋಡಿ. ಈ ಹೂನ ಒಂದೇ ಇಟ್ಕೊಡಿಬೋದು. ಈಗ ನೀವು ಹೊಡೆದಾಕಿ ಸರ್. ಅದೇ ಅದರಲ್ಲಿ ಒಂದೇ ಇಟ್ಕೋಬೇಕು.
ಹೊಡಿ ಹಾಂ ಹಂಗಾರು ಕೊಯ್ಬೋದು ಒಂದು ಎಟ್ಗಾರು ಹೊಡಿಬೋದು ನೀವು ನಿಮ್ಗೆ ಅನುಕೂಲ ಹೆಂಗಾಗುತ್ತೆ ಹಂಗೆ ಮಾಡ್ಬೋದು. ಉಪಯೋಗಿಸ್ತಾ ಸಾರಿಗೆ ಖಂಡಿತ ತೋರಿಸ್ಕೊಡ್ತೀನಿ ಒಂದ ಎಡ್ದು ಪೂರ್ತಿ ಎಲ್ಲ ನೋಡಿ ಸಾವಯವದಲ್ಲಿ ಮಾಡಿರ್ಲಾಗೆ ತುಂಬ ಗ್ರೀನಿಶ್ ಆಗದೆ. ನೀವು ಕೆಮಿಕಲ್ ಕೊಟ್ಟಾಕ ನೆನೆ ಒಂದು 2 ತೋಟ ಹಾಕಿದೆ ಹೆಂಗೆ ಬರ್ನ್ ಆಗದೆ ಅಂತ ಸರ್. 17 ಚೀಲ ಗೊಬ್ಬರ ಹಾಕ್ಬಿಟ್ಟಾನೆ 3000 ಗಿಡಕ್ಕೆ ಬರ್ನೇದೋಗದೆ ಗಿಡಲ್ಲ. ಯಾರೋ ಗಿಡದಂತೆ ಕೊಳೆಯೋ ರೋಗ ಅಂದ್ರಂತೆ. ಈಗ ನಾನು ಹೋಗಿ ನೀರು ಚೆನ್ನಾಗಿ ಕುಡಿ, ಶೀತ ಜಾಸ್ತಿ ಮಾಡ್ಬೇಕೀಗ, ಇಲ್ಲಾಂದ್ರೆ ಇನ್ನೂ ಹೋಯ್ತವೆ ಅಂತ ಸ್ವಲ್ಪ ಬಂದು ನೆನ್ನೆ ಚಿತ್ರದ ಇದು ವಿಜಯನಗರ ಜಿಲ್ಲೆ ಅಲ್ಲಿಗೋಗಿದೆ. ಇಲ್ಲ ನೋಡಿ ಗಿಡಗಳು ಇಲ್ಲಿ ನೋಡಿ ಸ್ವಲ್ಪ ಮಣ್ಣು ಹಾಕಿದ್ರಿ. ಹೌದು, ಅಲ್ಲೂ ಮಣ್ಣು ಹಾಕಿದ್ರಿ, ಮೇಕ್ ಬಂದೈತೆ. ಅದಕ್ಕೆ ಮಣ್ಣು ಹಾಕ್ಬಾರ್ದು ಅಂತ ಹೇಳೋದು ನಾವು. ಮಣ್ಣು ಹಾಕಿರವೇ ಬಾಗಿರೋ ನಿಮ್ಮ ಮಣ್ಣು ಹಾಕಿರೋ ಭಾಗ. ಪಾಪ ರೈತರಿಗೆ ಗೊತ್ತಿಲ್ಲ, ಏನೋ ಪಾಪ ಅವ್ರಿಗೆ ಗೊತ್ತಿಲ್ಲ, ಏನೋ ಹೇಳಿರ್ತಾರೆ. ಅವರು ತಪ್ಪು ನಾವು ಅನ್ನೋಕ್ಕಿಂತ ಯಾವಾಗ ಯಾವುದಕ್ಕೆ ಮಾಡಬೇಕು ಅನ್ನೋ ತಿಳ್ಕೊಬೇಕು ಅಷ್ಟೇ. ರೋಗ ನಿಮ್ಮ ಅದು ಇದು ಅಂತಾರೆ, ನಿಮ್ಮ ಚೆನ್ನಾಗವೆ ಗಿಡಗಳು ಚೆನ್ನಾಗಿ ಬಂದವೆ ಗ್ರೋತು. ಯಾರು ಹೇಳೋದಂತ ಸುಮಾರು ಜನ ಏನಂತಾರೆ ಹಾಕೋರೆಲ್ಲ ಕಂದು ಹಾಕಿರೋ ನೋಡಿದೀವಿ. ಅವರೆಲ್ಲ ರೋಗ ಎಲ್ಲ ಯಾವ್ದು ಇದು ಅಂತಾರೆ. ನಿಮ್ಮ ಯಾವ ರೋಗನೆಲ್ಲ ಚೆನ್ನಾಗಿ ಗಿಡ ಎಲ್ಲ ಚೆನ್ನಾಗವೆ, ಚೆನ್ನಾಗಿ ಒಳ್ಳೆ ಗ್ರೋತ್ ಬಂದವೆ. ನಾವು ಗಿಡ ಕೊಟ್ಟರವು ಚೆನ್ನಾಗಿದೆ, ಜೊತೆಗೆ ನೀವು ಕೊಟ್ಟಂಥ ಗೊಬ್ಬರ, ನೀವು ತೆಗೆದಂಥ ಕೊಟ್ಟಂಥ ನೀರು, ನೀವು ಕಳೆ ತಗೊಂಡು ನೀವು ನಿರ್ವಹಣೆನ ಚೆನ್ನಾಗಿ ಮಾಡಿದ್ರಲ್ಲ, ಅದ್ರ ಮೇಲೆ ಬಂತು. ಎಲ್ಲ ನಮ್ಮನೆ ದೇವರಿಂದಲೇ ಬರ್ತಾರ, ನಿಮ್ಮನೆ ದೇವರಿಂದ ಬಂದಿರ್ತದೆ. ಸೊ ನಾವು ಮ್ಯಾಕ್ಸಿಮಮ್ ಸತ್ಯವಾಗಿ ಏನು ಕೊಡಬೇಕೋ ಆ ಥರ ಕೊಡ್ತೀವಿ. ನೋಡಿ ಇದು ಒಂದು ಸ್ವಲ್ಪ ಪೂಜೆ ಮಾಡಿದಿರಿ, ಇದು ಡೆಲಿವರಿ ಆಗೋಕ್ಕೆ ಪೋಷಕಾಂಶಗಳ ಸಾಲ್ಟೇಜ್ ಆಗಿ ನೋಡಿ ಚಿಪ್ಪು ಹಿಂದಕ್ಕೆ ನಿಂತದೆ ಅಲ್ಲಿ ನೋಡಿ ಅಲ್ವರಾ. ಹೌದು, ಊಟ ಸಾಲ್ಟೇಜು ಡೆಲಿವರಿಗೆ ತಳ್ಳಕ್ಕಾಗಿಲ್ಲ, ಮುಂದಕ್ಕೆ ಹಿಂಗೆ ಹೋಗ್ಬೇಕು ಸ್ಪೀಡಾಗಿ ಬರುತ್ತೆ. ಅದು ಇನ್ನೂ ಏನು ಸಮಸ್ಯೆ ಇಲ್ಲ, ಬರುತ್ತೆ. ಬನ್ನಿ, ನೀವು ಗೊಬ್ಬರನೂ ಅಷ್ಟೇ ಏನು ದೂರದಲ್ಲೇ ಕೊಡಬೇಕು. ಮಣ್ಣ ಕೊಟ್ಬಿಟ್ಟು ಮಣ್ಣು ಮುಚ್ಚಿದೆ ಸಲ ಈಗ ಓವರ್ ಆಲ್ ಏನು ಹೇಳ್ಬೋದು ನಮ್ಮ ಬಾಳೆ ಗಿಡಗಳ ಬಗ್ಗೆ ನೀವು? ಓವರಾಲು ಅಣ್ಣ ಎಲ್ಲ ತುಂಬಾ ಚೆನ್ನಾಗಿದೆ. ನಮ್ಮ ತಂದೆ ನಾವು ಎಲ್ಲ ತುಂಬಾ ಖುಷಿಯಾಗಿದ್ದೀವಿ. ಈಗ ಎಲ್ಲ ಗೊನೆ ಬರೋ ಟೈಮ್ ಬಂದಿದೆ, ಅಲ್ಲೇ ಬರ್ತಾ ಇದೆ, ಬಂದಾಯ್ತು. ನೋಡ್ಬೇಕು ಕಟಾವ್ ಟೈಮಲ್ಲಿ ಈಗ ರೇಟು. ಆಮೇಲೆ ರೇಟ್ ನೋಡಿ ಈಗ ಒಟ್ಟಿನಲ್ಲಿ ಯಾವುದೇ ಡಿಸೀಸ್ ಇಲ್ದಾನೆ ಬೆಳೆದಿದ್ದೀವಿ. ನೀವು ದೂರವಾಣಿ ಕರೆ ಮಾಡಿದಾಗ ನಮ್ಮ ವಿ ಆರ್ ಆರ್ಗಾನಿಕ್ ಕಂಪ್ನಿಯಿಂದ ಏನಾದ್ರು ಫೋನು ವಿಚಾರಗಳಲ್ಲಿ ಮಾತಾಡೋ ವಿಚಾರಗಳಲ್ಲಿ ನೀವು ಕೇಳಿದಂಥ ಕ್ವಶನ್ಗೆ ಸಮರ್ಪಕವಾಗಿ ಉತ್ತರ ಕೊಡೋದನ್ನೇ ಇರೋದು, ಆ ಥರದಲ್ಲಿ ಏನಾದ್ರು ಇದೆಯಾ? 8 ತಿಂಗಳಲ್ಲಿ ಆಯ್ತು ಅಣ್ಣ. ನೀವು ಯಾವಾಗ ಫೋನ್ ಮಾಡಲಿ, ಬೆಳಿಗ್ಗೆ ಮಾಡಲಿ, ರಾತ್ರಿ ಮಾಡಲಿ, ಮಧ್ಯಾಹ್ನ ಮಾಡಲಿ, ಪ್ರತಿಯೊಂದ್ಸಲ ಕಾಲ್ ಮಾಡಿದಾಗ ಫೋನ್ ಮಾಡಿ ಮಾತಾಡಿದ್ರಿ, ಮತ್ತೆ ಸಲಹೆ ಕೊಟ್ಟಿದ್ರಿ, ಮಾರ್ಗದರ್ಶನ ಕೊಟ್ಟಿದ್ರಿ. ಆಮೇಲೆ ನಾನು ಆ ಕಡೆ ಬರ್ತೀನಿ, ಬಂದ್ ನೋಡ್ತೀನಿ ಗುಡಿ ಅಂತಾನು ಹೇಳಿದ್ರಿ. ಆ ತರ ಬಂದಿದೀವಾ? ನಮ್ಮೂರಿಗೆ 3-4 ಸಲ ಬಂದಿದೀವಿ. ಬಹಳ ಖುಷಿ ಆಯ್ತು ಅಣ್ಣ ನಿಮ್ಮ ಹತ್ರ ಬಾಳೆ ಗಿಡ ತಗೊಂಡು. ರೈತರಿಗೆ ನಮ್ಮ ಹತ್ರ ಬಾಳೆ ಗಿಡ ತಗೊಳ್ಳೋರ್ಗೆ ಏನ್ ಹೇಳ್ಬೋದು ತಾವು? ಬೇರೆ ಕಡೆಯಿಂದ ನಿಮ್ ಕಡೆ ಉತ್ತಮವಾಗಿ ಬಾಳೆ ಗಿಡಗಳು ಕೊಡ್ತಾ ಇದ್ರಿ. ಹೇಳುವ ಏನಂದ್ರೆ ವಿ ಆರ್ ಆರ್ಗಾನಿಕ್ ಬಾಳೆ ಗಿಡಗಳು ತುಂಬಾ ಚೆನ್ನಾಗಿರ್ತವೆ. ಕೆ ಆರ್ ನಗರದಲ್ಲಿ ನಂಬರ್ ಅಂತೂ 9902038931 ನನ್ನ ದೂರವಾಣಿ ಸಂಖ್ಯೆ. ನೋಡಿ, ಈಗ ಅದೊಂದು ಗೊನೆ ಹೊಡೆದ್ಬಿಡಿ. ಗೌಡ್ರ ಕೈಲಿ ಹೊಡ್ಸಿ ಒಂದ ನೋಡೋಣ. ಹಾಂ, ಕರೆಕ್ಟಾಗಿ ಹೊಡೆದ್ರಿ. ಬಟ್ಟೆ ಮೇಲೆ ಬಿದ್ದರೆ ಅದು ಕರೆ ಹೋಗಿಲ್ಲ ಅವು. ಅದು ಹನಿ ನೋಡಿ, ಅದು ಹನಿ ಬೀಳ್ತಲ್ಲ, ಅದು ಹೋಗಲ್ಲ. ಅದು ಸೂಪರಾಗಿ ಬರ್ತವೆ ಕಾಯಿಗಳು. ಯಾವತ್ತೂ ಕಾಯಿಗಳು ನೋಡಿ ಈ ಥರ ಟೈಟಾಗಿರಬಾರ್ದು. ನನ್ನ ಕೈ ಮುಷ್ಟಿಡ್ದಲ್ಲ, ಈ ಥರ ಟೈಟಾಗಿರಬಾರ್ದು, ಈ ಥರ ಫ್ರಿಂಗ್ ಆಗಿರ್ತಾರೆ ಇರಬೇಕು. ಸೊ ಈ ಥರ ಫ್ರಿಂಗ್ ಆಗಿದ್ರೆ ಅದು ಫ್ರಿಂಗ್ ಆಗಿದ್ದು ಟೈಟ್ ಆಯ್ತಾರದು. ಇಲ್ಲಿ ನೋಡಿ, ಇದೆಲ್ಲ ಫ್ರಿಂಗ್ ಥರ ಹೊರಗಡೆ ಬಂದಿದೆ ನೋಡಿ, ಬೆಳ್ತಾರೆ. ಈ ಥರ ಫಿಂಗರ್ಸ್ಗಳ ಥರ ಚೆನ್ನಾಗಿ ಹೊರಗಡೆ ಬಂದರೆ ಇವು ನಿಮಗೆ ಕಾಯಿ ದಪ್ಪ ಆಯ್ತವೆ. ಈಗ 3 ಇಂಚ್ ಇದೆ, ಇನ್ನೂ ದಪ್ಪಾಗಿ ಎಲ್ಲ ಬರ್ತವೆ ಇವೆಲ್ಲ ಇನ್ನೂ ಚೆನ್ನಾಗಿ. ಸರಿ ಬನ್ನಿ ಆ ಕಡೆ ನೋಡೋಣ. ಈ ಕಡೆ ಸ್ವಲ್ಪ ನೀವು ಕೊಡೋ ಗೊಬ್ಬರಗಳಲ್ಲಿ ಒಂದೊಂದು 4 ಲೀಟ್ರ್ ಜಾಸ್ತಿ ಹಾಕಿ ಈ ಕಡೆಗೆ. ಹಾಂ ನೋಡಿ, ಇಲ್ಲೂ ತಳ್ಳಕ್ಕಾಗಿಲ್ಲ ಆ ಗಿಡಕ್ಕೆ. ಇದೇ ನೀವು ಸಾವಯವದನ್ನು ಕೊಟ್ಟಿಲ್ಲ ಅಂದಿದ್ರೆ ಇದು ಡಿಸೀಸ್ ಕನ್ವರ್ಟ್ ಆಗ್ಬಿಡೋದು. ನಿಜ ಅಲ್ವಾ? ನಾವು ಹೇಳೋದೇನಂದ್ರೆ ನಾನು ಚೆನ್ನಾಗಿರೋದು ಕೊಡೋಕೆ ಪ್ರಯತ್ನ ಮಾಡಬೇಕಾದ್ರೆ ನನ್ನ ಧರ್ಮ ನಾನು ಕೊಟ್ಟಿದ್ದೀನಿ. ಬಟ್ ನೀವು ಕೂಡ ನೀವು ಮಾಡೋ ಕೆಲಸಗಳನ್ನು ಕರೆಕ್ಟಾಗಿ ಮಾಡಿದ್ದೀರಿ, ಅದು ಇಂಪಾರ್ಟೆಂಟು.